शब्बीर भाई प्रदेश कांग्रेस समितिಯ ಉಪಾಧ್ಯಕ್ಷರು ಹಿರಿಯರು ಆದಂತಹ ಗೌರವಾನ್ವಿತ ವಿಧಾನ ಪರಿಷತ್ನ ಸದಸ್ಯರಾದಂತಹ ಶ್ರೀಮತಿ ಬತ್ತೀಸ್ವಾಮಿ ಮೇಡಮ್ ಅವರು ಇಂದು ತಮಗೆಲ್ಲರಿಗೂ ಗೊತ್ತಿರುವಂತಹ ಸಂವಿಧಾನ ರಕ್ಷಣೆ ಕಾರ್ಯಕ್ರಮಕ್ಕೆ ಅವರು ಮುಖ್ಯ ಅತಿಥಿಗಳಾಗಿ ಇಲ್ಲಿ ಬಂದು ನಾವು ಹಮ್ಮಿಕೊಂಡಂತಹ ಬೃಹತ್ ಸಮಾವೇಶದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು. ದಿನಾಂಕ 21ರಂದು ಏನು ಬೆಳಗಾವಿಯಲ್ಲಿ ನಡೆಯುವಂತಹ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮದ ಅಂಗವಾಗಿ ಇಂದು ನಮ್ಮ ರಾಜ್ಯದ ಉಸ್ತುವಾರಿಗಳಾದಂತಹ ಸುರ್ಜೇವಾಲ ಸಾಹೇಬರು ಅಲ್ಲಿ ಕರೆದಿರುವಂತಹ ಸಭೆಗೆ ನಮ್ಮ ಜಿಲ್ಲೆಯ ಎಲ್ಲ ಪ್ರಮುಖ ನಾಯಕರುಗಳು ಮುಖಂಡರುಗಳು ಎಲ್ಲ ಅಧ್ಯಕ್ಷರುಗಳು ಹಾಗೂ ಬ್ಲಾಕ್ ಅಧ್ಯಕ್ಷರುಗಳಲ್ಲಿ ತೆರಳಬೇಕಾಗಿರುವುದರಿಂದ ಆ ಸಭೆಗೆ ಹೋಗಿರುವುದರಿಂದ ಮೇಲಿಂದ ನಮಗೆ ಆದೇಶ. ಅದೇ ರೀತಿಯಾಗಿ ನಮ್ಮ ಕೆಪಿಸಿಸಿ ಅಲ್ಪಸಂಖ್ಯಾತ ವಿಭಾಗದ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಇರ್ಷಾದ್ ಅಹಮದ್ ಸಾಹೇಬರಿಗೆ ನಮ್ಮ ದಸ್ಗಿ ಸಾಲುಗಿ ಹಾಗೂ ಅಕ್ಬರ್ ಬೋಗಾಯಿ ಅವರು ಮಾಲಾರ್ಪಣೆ ಮಾಡಬೇಕೆಂದು ನಾನು ಕೇಳಿಕೊಳ್ತೇನೆ. ಅದೇ ರೀತಿಯಾಗಿ ನಮ್ಮ ರಾಜ್ಯ ಅಲ್ಪಸಂಖ್ಯಾತ ವಿಭಾಗದ ಕಾರ್ಯದರ್ಶಿಗಳಾದ ರಜಿಯಾ ಬೇಗಂ ಮೇಡಮ್ ಅವರಿಗೂ ಮಾಲಾರ್ಪಣೆ ಮಾಡಬಹುದು. ನಾನು ದಯಮಾಡಿ ಅದನ್ನು ಸ್ವೀಕಾರ ಮಾಡಬೇಕು. ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳು. ಶಿರಾಜ್ ಸಾಹೇಬ್, ಅದೇ ರೀತಿಯಾಗಿ ನಮ್ಮ ರಾಜ್ಯ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷರಾದ ಶಿರಾಜ್ ಸಾಹೇಬರಿಗೆ ಅಯ್ಯ ಬೆಂಡಿಗರ್ ಸಾಹೇಬ್ ಅವರಿಂದ ಧನ್ಯವಾದಗಳು. ಈಗ ಈ ಸಭೆಯನ್ನು ಇವತ್ತು ವಿಜಯನಗರ ಜಿಲ್ಲೆ ವಿಜಾಪುರ ಜಿಲ್ಲೆಯಲ್ಲಿ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದರ ತಕ್ಕಂತೆ ಏನು ನಮ್ಮ ರಾಷ್ಟ್ರೀಯ ಎಐಸಿಸಿಯ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿಗಳು ಕೆ.ಸಿ. ವೇಣುಗೋಪಾಲ್ ಅವರ ನಿರ್ದೇಶನದ ಮೇರೆಗೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಅಬ್ದುಲ್ ಜಬ್ಬಾರ್ ಸಾಹೇಬ್ ಅವರು ಈ ರಾಜ್ಯಾದ್ಯಂತ ನಮ್ಮ ಸಂವಿಧಾನ ರಕ್ಷಕ ಅಭಿಯಾನವನ್ನು ಮಾಡಬೇಕು ಅಂತ ಏನು ನಿರ್ದೇಶನ ಬಂದಿತ್ತು ಅದರ ತಕ್ಕಂತೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಶಬೀರ್ ಜಾಗೀರ್ದಾರ್ ಅವರಿಗೆ ನಾವೆಲ್ಲರಿಗೂ ಹೇಳಿದ ಮೇಲೆ ಅವರೆಲ್ಲ ಸಿದ್ಧತೆಗಳನ್ನು ನಮಗೆ ನಿಜನೇ ಗೊತ್ತಾಯಿತು, ಎಲ್ಲ ಮಾಡಿಕೊಂಡಿದ್ರು. ಎಲ್ಲ SC ಘಟಕ, SC ಘಟಕ, OBC ಘಟಕದವರು, ಅಲ್ಪಸಂಖ್ಯಾತ ಘಟಕದವರು ಎಲ್ಲರೂ ಸೇರಿ ಈ ಒಳ್ಳೆಯ ಕಾರ್ಯಕ್ರಮ ನಾವು ಮಾಡಬೇಕು ಅಂತ ಹೇಳಿ ಮಾಡಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ಕಾರಣಾಂತರದಿಂದ ಅದು ಮುಂದುವರಿಸಲಾಗಿದೆ. ಇನ್ನೊಂದು ದಿವಸ ಯಾವುದರ ನಿಗದಿ ಮಾಡಿ ಆ ದಿವಸ ನಾವು ಆ ಕಾರ್ಯಕ್ರಮವನ್ನು ಮಾಡೋಣ. ಈ ಕಾರ್ಯಕ್ರಮದ ಮುಖ್ಯ ಅಧಿಕಾರಿ ಕೇಂದ್ರ ಬಿಂದುವಾದಂತಹ ನಮ್ಮ ಅಕ್ಕರಾವರ ವಿಧಾನ ಪರಿಷತ್ನ ಸದಸ್ಯರು, ಅಲ್ಪಸಂಖ್ಯಾತರ KPCC ಘಟಕದ ಉಪಾಧ್ಯಕ್ಷ
ಜಕ್ಕನ್ ಅವರೇ, ನನ್ನ ಸನ್ನಿಹಿತರಾದ ನಮ್ಮ KPCC ಅಲ್ಪಸಂಖ್ಯಾತರ ಬೆನ್ನೆಲುಬು ಅಂತ ಹೇಳಿದ್ರೆ ತಪ್ಪಾಗಲಾಗದು ಇರ್ಷಾದ್ ಶೇಖ್ ಅವರೇ, ನನ್ನ ಸ್ನೇಹಿತರಾದಂತಹ ಇಲ್ಲಿಯ ಜಿಲ್ಲಾ ಅಧ್ಯಕ್ಷರಾದಂತಹ ಶಬೀರ್ ಜಾಗೀರ್ದಾರ್ ಅವರೇ, OBC ಅಧ್ಯಕ್ಷರೇ, ನನ್ನ ಜೊತೆಗೆ ಬಂದಿರ್ತಕ್ಕಂಥ ಅಲ್ಪಸಂಖ್ಯಾತರ ಕಾರ್ಯದರ್ಶಿಯಾದಂತಹ ರಜಿಯಾ ಸುಲ್ತಾನ್ ಅವರೇ, ನಮ್ಮ ಅಹಿಂದ ಮಹಿಳಾ ರಾಜ್ಯ ಅಧ್ಯಕ್ಷರಾದಂತಹ ಡಾಕ್ಟರ್ ಸುಜಾತ ಅವರೇ, ಚಾನ್ಸಾವ್ ಅವರೇ, ಇಡ್ಡಿಗರ್ ಸಾಹೇಬ್ ಅವರೇ, ನಮ್ಮ ಚಕ್ರಗಿ ಸಾಹೇಬ್ ಅವರೇ, ವಸಂತ್ ಕುಮಾರ್ ಸಾಹೇಬ್ ಅವರೇ, ನಮ್ಮ ಬ್ಲಾಕ್ ಅಧ್ಯಕ್ಷರೇ, ನನ್ನ ಅಲ್ಪಸಂಖ್ಯಾತರ ಜಿಲ್ಲಾ ಆಫೀಸರ್ಗಳೇ, ಎಲ್ಲ ಬ್ಲಾಕಿನ ಅಧ್ಯಕ್ಷರುಗಳೇ, ಅಸ್ಮಾ ಕಾಲೇಬಾಗ್ ಅವರೇ, ನನ್ನ ಸಹೋದರಿಯಾದಂತಹ ನಾಗಮ್ಮನ ಅವರೇ, ಎಲ್ಲರೂ ಇಲ್ಲಿ ಇಷ್ಟೇ ಸೇರಿರೋದು ಬಹಳ ಸಂತೋಷ ಆಗ್ತಾ ಇದೆ. ಇನ್ನು ಆ ಕಾರ್ಯಕ್ರಮದ ರೂಪವನ್ನು ನಾವು ನೋಡಿದ್ರೆ ನಿನ್ನೆ ಬೀದರ್ ಮತ್ತು ಗುಲ್ಬರ್ಗನಲ್ಲಿ ನಾವು ಚಾಲನೆ ಕೊಟ್ವಿ. 30 ಜಿಲ್ಲೆಗಳಲ್ಲಿ SC ಘಟಕಕ್ಕೆ ಒಂದು 10 ಜಿಲ್ಲೆ, OBC ಘಟಕಕ್ಕೆ ಒಂದು 10 ಜಿಲ್ಲೆ, ಅಲ್ಪಸಂಖ್ಯಾತರ ಘಟಕಕ್ಕೆ ಒಂದು 10 ಜಿಲ್ಲೆ ಉಸ್ತುವಾರಿಯನ್ನು ಕೊಟ್ಟು ಈ ಅದ್ಭುತವಾದ ಕಾರ್ಯಕ್ರಮ ಏನು ಸಂವಿಧಾನ ರಕ್ಷಣಾ ಅಭಿಯಾನವನ್ನು ನಡೆಸಲಿಕ್ಕೆ ನಮಗೆ ಒಂದು ನಮ್ಮ ರಾಷ್ಟ್ರೀಯ ನಾಯಕರು, ವಿರೋಧ ಪಕ್ಷದ ನಾಯಕರಾದಂತಹ ಶ್ರೀ ರಾಹುಲ್ ಗಾಂಧಿ ಅವರು ಆದೇಶದ ಮೇರೆಗೆ ನಾವು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ, ಈ ಸಂವಿಧಾನ ರಕ್ಷಣೆಗೋಸ್ಕರ ನಾವೆಲ್ಲರೂ ಒಂದಾಗಿ ಒಂದು ಮನೆಯ ಮಕ್ಕಳಾಗಿ ನಾವು ಹೋರಾಟಕ್ಕೆ ಮಾಡಬೇಕು ಅಂತ ಹೇಳಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಮುಂದೆ ಆ ತಿರುಚಿ ಅವರು ಇಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದಕ್ಕೆ ನಾವು ಹೋರಾಟ ಮಾಡಿ ಸಂವಿಧಾನ ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಮುಂದೆ ಬೀದಿಗಿಳಿದು ಹೋರಾಟ ಮಾಡಲಿಕ್ಕೆ ಸಮಯ ಬಂದಿದೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡೋದು ಕಡ್ಡಾಯ. ನಮ್ಮೆಲ್ಲರೂ ಅದಕ್ಕೆ ಮುಂದಾಲೋಚನೆ ನೋಡಿದ್ರೆ ಈ ಸಂವಿಧಾನ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ನಾವು ನೀವು ಈ ದೇಶದಲ್ಲಿ ಬಾಳೋದು ಬಹಳ ಕಷ್ಟ ಆಗಿದೆ. ತಪ್ಪಾಗಿ ಬಾಳೋದು ಆ ಒಂದು ರಕ್ಷಣೆಗಾಗಿ ನಮಗೆ OBC, SC, ST, ಅಲ್ಪಸಂಖ್ಯಾತರು ಎಲ್ಲರೂ ಕೂಡಿ ಒಂದು ಧ್ವನಿಯಾಗಿ ನಾವು ಅಲ್ಪಸಂಖ್ಯಾತರಿಗೆ ಏನಾದ್ರು ತೊಂದರೆ ಆದ್ರೆ OBC-ನವರು ಬೀದಿಗಿಳಿಬೇಕು, OBC-ನವರಿಗೆ ಏನಾದ್ರೆ ಶೆಡ್ಯೂಲ್ ಟ್ರೈಬ್ನವರು ಇಳಿಬೇಕು, ಶೆಡ್ಯೂಲ್ ಟ್ರೈಬ್ನವರು ಇಳಿದ್ರೆ ನಾವು ಅವ್ರಿಗೆ ಏನಾದ್ರು ತೊಂದರೆ ಆದ್ರೆ ಶೆಡ್ಯೂಲ್ ಕಾಸ್ಟ್ನವರು ಬರಬೇಕು ಅಂತ ಹೇಳಿ ಈ ಒಂದು ಬಹಳ ಒಳ್ಳೆ ಕಾರ್ಯಕ್ರಮ ನಮ್ಮ AICC-ನವರು ಹಮ್ಮಿಕೊಂಡಿದ್ದಾರೆ. ನಮಗೂ ಅದು ಅವಶ್ಯಕತೆ ಇದೆ. ಈಗ ಮೀಸಲಾತಿ ನೋಡಿದ್ರೆ ನಾವೆಲ್ಲ ಬಹಳ ತೊಂದರೆ ಮುಂದೆ ಅನುಭವಿಸಬೇಕಾಗ್ತದೆ. ನಮಗೆ ಮಾತ್ರ ತೊಂದರೆ ಆಗಲ್ಲ. ಈಗೇನು ನಾವು ಈ 4 ಪಂಗಡಗಳು ಪಟ್ಟಿದ್ದೀವಿ ಅವ್ರಿಗೆಲ್ಲರಿಗೂ ಮುಂದೆ ತೊಂದರೆ ಆಗುತ್ತೆ. ಆ ಇನ್ನೊಂದು ದಿವಸ ನಾವು ಡೇಟ್ ಅನ್ನು ನಿಗದಿ ಮಾಡಿ ಆ ಕಾರ್ಯಕ್ರಮವನ್ನು ಮಾಡೋಣ. ಇವತ್ತು ನಾವು ನಮ್ಮ ಶಬೀರ್ ಜಾಗೀರ್ದಾರ್ಗೆ, ರಫೀಕ್ ಟಪಾಲ್ ಸಾಹೇಬ್ ಅವರಿಗೆ ಮತ್ತು ಇವ್ರ ಜೊತೆಗೆ ಸೇರ್ಕೊಂಡು ಎಲ್ಲರೂ ಮಾಡ್ತಾ ಇದ್ರು. ಅವ್ರಿಗೆ ಹೇಳಿದ್ವಿ ಯಾರು ಬೇಡ, ಕಾರ್ಯಕ್ರಮ ಅಂತೂ ರದ್ದಾಗಿದೆ ಅಂತಂದ್ರೆ ಪೋಸ್ಟ್ಪೋನ್ ಆಗಿದೆ, ನಾವು ಹೋಗ್ತಾ ನಿಮ್ಗೆ ಹೆಂಗಾದ್ರೂ ಅಲ್ಲಿ ಬಂದು ನಾವು ಬಿಜಾಪುರ್ಗೆ DCC ಆಫೀಸಿಗೆ ಬಂದೇ ಹೋಗ್ತೀವಿ, ಅಟ್ಲೀಸ್ಟ್ ನಿಮಗೆಲ್ಲ ಭೇಟಿಯಾಗಿ ಹೋಗ್ತೀವಿ ಅಂತ ನಾವು ಶಬೀರ್ ಜಾಗೀರ್ದಾರ್ ಹೇಳಿದ್ರು. ಆದ್ರೂ ಕೂಡ ನಿಮ್ಗೆ ಎಷ್ಟು ಜನರಿಗೆ ಕರೆಸಿ ಕುಂದಿರ್ಸಿರೋದು ನಾನು ಅವ್ರಿಗೆ ನಾವೆಲ್ಲ ಟೀಮಿನ ಯಾಕಂದ್ರೆ ಶಬೀರ್ ಜಾಗೀರ್ದಾರ್ ಬಗ್ಗೆ ಏನು ಹೇಳೋದೇ ಇಲ್ಲ. ಈ ಪೇರೆಂಟ್ ಬಾಡಿ ಕಾಂಗ್ರೆಸ್ ಅವರು ನಡೆಸೋದು, ಅಲ್ಪಸಂಖ್ಯಾತರ ಘಟಕವನ್ನು ನಡೆಸೋದು, ನಮ್ಮ ವಿವಿಧ ಭಾಗಗಳ ಎಲ್ಲ ಘಟಕಗಳ ರೂವಾರಿ ಅಷ್ಟು ಚತುರತೆ ಅವರ ಹತ್ರ ಇದೆ. ನಾನು ಇನ್ನೊಮ್ಮೆ ಅವರಿಗೆ ಅಭಿನಂದಿಸಿ, ಎಲ್ಲಾ ಘಟಕದ ಅಧ್ಯಕ್ಷರಿಗೆ ಅಭಿನಂದಿಸಿ, ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಹಿರಿಯರು ಮಾರ್ಗದರ್ಶಕರಾದಂಥ ಸನ್ಯಾಸಿ ಇರ್ಷಾದ್ ಶೇಖ್ ಸಾಹೇಬ್ ಅವರು ಮಾತಾಡಬೇಕು ಕೇಳ್ತಾರೆ. ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಭವನದಲ್ಲಿ ಇವತ್ತಿನ ಈ ಸಭೆ ಕರೆದಿದ್ದೀವಿ. ಈ ಸಭೆಯ ಸಂವಿಧಾನ ರಕ್ಷಣಾ ಅಭಿಯಾನ ಅಂತ ಏನೊಂದು ಬೃಹತ್ ಸಮಾವೇಶವನ್ನು ಇವತ್ತು ಹಮ್ಮಿಕೊಂಡಿದ್ದ ಸಮಾವೇಶವನ್ನ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಜಾಗೀರ್ದಾರ್ ಅವರು ಈಗಾಗಲೇ ಹೇಳಿದ್ದಾರೆ. ಮಾನ್ಯ AICC ಪ್ರಧಾನ ಕಾರ್ಯದರ್ಶಿಗಳು
ಸುರ್ಜೇವಾಲಾ ಅವರು ಬೆಳಗಾವಿಯಲ್ಲಿ ಜರುಗಲಿರುವ 21ನೇ ಜನವರಿಯ ಕಾರ್ಯಕ್ರಮದ ಪೂರ್ವಭಾವಿ ಸಿದ್ಧತೆಗಾಗಿ ಬೆಳಗಾವಿ ಮತ್ತು ಹುಬ್ಬಳ್ಳಿಗೆ ಆಗಮಿಸ್ತಾ ಇತ್ತು. ಈ ವಿಭಾಗದ ಎಲ್ಲ ಪದಾಧಿಕಾರಿಗಳನ್ನ ಮತ್ತೆ ಜಿಲ್ಲಾಧ್ಯಕ್ಷರನ್ನ ಕರೆದಿರುವ ಹಿನ್ನೆಲೆಯಲ್ಲಿ ಒಂದೇ ಡೇಟ್ ಕ್ಲಾಶ್ ಆಗ್ತಾ ಇದೆ, ಒಂದೇ ಸಮಯ ಕ್ಲಾಶ್ ಆಗ್ತಾ ಇದೆ. ಹಾಗಾಗಿ ಇದನ್ನ ನಾವು ಮುಂದಕ್ಕೆ ಹಾಕೋಣ ಅಂತ ಹೇಳಿ ವಿನಂತಿ ಮಾಡಿದಾಗ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತ ಘಟಕದ ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ವಿಧಾನ ಪರಿಷತ್ನ ಸದಸ್ಯರಾದಂತಹ ಸನ್ಮಾನ್ಯ ಅಬ್ದುಲ್ ಜಬ್ಬಾರ್ ಸಾಹೇಬರು ಆಗಲಿ ಸಭೆಯನ್ನ ಮುಂದಕ್ಕೆ ಹಾಕಿದ್ರು ಪರವಾಗಿಲ್ಲ, ಆದರೆ ನೀವು ಬಿಜಾಪುರ ಜಿಲ್ಲೆಗೆ ಹೋಗಬೇಕು, ಅಲ್ಲಿ ಇರುವಂತಹ ಪದಾಧಿಕಾರಿಗಳನ್ನು ನೀವು ಭೇಟಿ ಆಗ್ಬೇಕಂತ ನಮ್ಮ ನಾಯಕಿ, ವಿಧಾನ ಪರಿಷತ್ನ ಸದಸ್ಯರು ಮತ್ತೆ ನಮ್ಮೆಲ್ಲರನ್ನ ಮಾರ್ಗದರ್ಶನ ಮಾಡ್ತಾ ಇರುವಂತಹ ಬಲ್ಕೀಸ್ ಬಾನೂಜಿ ಮೇಡಮ್ ಅವರಿಗೆ ಅವ್ರು ಹೇಳಿದಾಗ ಮೇಡಮ್ ಹೇಳಿದ್ರು ನಾವು ಹೋಗೋಣ, ನಮ್ಮೆಲ್ಲರನ್ನ ಭೇಟಿ ಆಗೋಣ ಅಂತ. ಸೊ ಅದ್ರ ಹಿನ್ನೆಲೆಯಲ್ಲಿ ನಾವು 4 ಗಂಟೆಗೆ ಬರಬೇಕಾಗಿತ್ತು, 6 ಗಂಟೆಗೆ ಬಂದಿದ್ದೀವಿ, 5:15. ನಾನು ಕ್ಷಮೆಯನ್ನು ಕೇಳ್ತಾ ಸಮಯದ ಪಾಲನೆ ಮಾಡೋಕ್ಕಾಗಿಲ್ಲ. ಹಾಗಾಗಿ ವಿಶೇಷವಾಗಿ ನಮ್ಮ ಉಪಾಧ್ಯಕ್ಷರಾದ ಸಿರಾಜ್ ಅವರು ಹೇಳಿದರು ನಮ್ಮ ಶಬೀರ್ ಜಾಗೀರ್ದಾರ್ ಅವ್ರ ಬಗ್ಗೆ. ಬಹಳ ಸಂಘಟನಾ ಚತುರರಾಗಿ ಬಹಳಷ್ಟು ಕೆಲಸಗಳನ್ನ ಕಳೆದ 2 ವರ್ಷಗಳಲ್ಲಿ ಅವರು ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಸಭೆ ರೂಪುಗೊಂಡಿತ್ತು. ಆದರೆ ಸಮಯದ ಅವಶ್ಯಕತೆ ಆ ಥರ ಇತ್ತು, ಅದನ್ನ ಮುಂದೂಡಲಾಗಿದೆ. ಮುಂದೆ ಯಾವ ದಿನಾಂಕ ನಿಗದಿ ಆಗುತ್ತೆ ಅದಕ್ಕೆ ನಾವು ಎಲ್ಲರೂ ಒಟ್ಟಾಗಿ ಮತ್ತೆ ಆ ಸಂವಿಧಾನದ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಯಾವ ಭಾರತ ದೇಶದ ಪ್ರಜೆಗಳಿಗಾಗಿ ರಕ್ಷಣೆ ಮಾಡಬೇಕಾಗಿರುವಂತಹ ಸಂವಿಧಾನವನ್ನ ಇವತ್ತು ನಾವು ರಕ್ಷಣೆ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಬಂದಿರೋದು ನಿಜವಾಗಿಯೂ ಈ ದೇಶದ ಇವತ್ತಿನ ಪರಿಸ್ಥಿತಿಗೆ ಕನ್ನಡಿ ಅಂತ ಹೇಳ್ಬೋದು, ಅಥವಾ ಒಂದು ವಿಪರ್ಯಾಸ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಸಂವಿಧಾನ ಬದಲಾವಣೆಯ ಮಾತುಗಳು RSS ಮತ್ತು ಬಿಜೆಪಿ ಅವರಿಂದ ಬರ್ತಾನೆ ಇತ್ತು. ಕೆಲ ಶಾಸಕರು ಹೇಳ್ತಾ ಇದ್ರು, ಅವರ ಸಂಸದರು ಹೇಳ್ತಾ ಇದ್ರು. ಆದರೆ ಕಳೆದ ಒಂದು 15 ದಿವಸಗಳ ಹಿಂದೆ ಸಂವಿಧಾನದ ವಿರೋಧ ಮಾಡ್ತಾ ಮಾಡ್ತಾ ಅವರು ಯಾವ ಮಟ್ಟಕ್ಕೆ ಅವರ ಒಂದು ವಿರೋಧ ಅಥವಾ ಈ ಭಾರತ ದೇಶದಲ್ಲಿರುವಂತಹ ಶೋಷಿತ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಜನರನ್ನ ಯಾವ ಮಟ್ಟಕ್ಕೆ ಅವರು ದ್ವೇಷ ಮಾಡ್ತಾರೆ, ಆ ದ್ವೇಷ ಮಾಡುವ ಭರಾಟೆಯಲ್ಲಿ ಸಂವಿಧಾನ ಶಿಲ್ಪಿ ಇಡೀ ವಿಶ್ವ ಮನ್ನಣೆ ಗಳಿಸಿದಂತಹ ಒಂದು ಅದ್ಭುತವಾದಂತಹ ಒಂದು ವ್ಯಕ್ತಿತ್ವದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಒಂದು ಅನಾಗರಿಕ ಶಬ್ದಗಳಿಂದ, ಅದು ದೇಶದ ಅತ್ಯುನ್ನತ ಪ್ರಜಾಪ್ರಭುತ್ವದ ಮಂದಿರವಾದಂತಹ ಲೋಕಸಭೆಯಲ್ಲಿ ಅವರು ಹೀಯಾಳಿಸಿದ್ದು ಅಥವಾ ಅವರ ಬಗ್ಗೆ ಅಗೌರವ ತೋರಿಸಿದ್ದು ಇಡೀ ಭಾರತ ದೇಶಕ್ಕೆ, ಇಡೀ ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ, ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನ ನಂಬುವಂತಹ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಆಘಾತ ತಂದಿರುವಂತಹ ಒಂದು ಸಂಗತಿ. ಇವಾಗ ಅದನ್ನ ನಾವು ವಿರೋಧ ಮಾಡಲೇಬೇಕಾಗ್ತದೆ. ಹಾಗಾಗಿ ಬಿಜಾಪುರ ಜಿಲ್ಲೆಯ ಜನರಿಗೆ ಇವತ್ತಿನ ಪರಿಸ್ಥಿತಿ ಬಹಳ ಚೆನ್ನಾಗಿ ಅರಿವಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ ಈ ಭಾಗದಿಂದನೇ ಒಂದು ಧ್ವನಿ ಇಡೀ ಕರ್ನಾಟಕದಲ್ಲಿ ಅಲ್ಲೋಲ ಸೃಷ್ಟಿ ಮಾಡುವಂಥದ್ದು, ಅಥವಾ ಜಾತಿ ಜನಾಂಗ ಧರ್ಮದ ಮಧ್ಯದಲ್ಲಿ ವಿಷಬೀಜವನ್ನು ಬಿತ್ತುವಂಥದ್ದು, ಅಥವಾ ಧರ್ಮದ ಆಧಾರದಲ್ಲಿ ಅಥವಾ ಒಂದು ಸಮುದಾಯ ವಿಶೇಷವನ್ನ ಗುರಿ ಮಾಡಿ ರಾಜಕೀಯವಾಗಿ ಲಾಭ ಪಡೆಯುವಂತಹ ಒಂದು ಹುನ್ನಾರ ಈ ಜಿಲ್ಲೆಯಲ್ಲಿರುವಂತಹ ಮುಖಂಡರು ಮಾಡ್ತಾ ಇರೋದೊಂದು ಜಗಜ್ಜಾಹೀರಾಗಿದೆ. ಹಾಗಾಗಿ ಇಲ್ಲಿ ಜನರಿಗೆ ಇದರ ಅರಿವು ಇದೆ.
ಮತ್ತೆ ಬಿಜಾಪುರ ಜಿಲ್ಲೆಯ ಜನ ಬಹಳ ಪ್ರಜ್ಞಾವಂತರಿದ್ದೀರಿ, ಬಹಳ ಪ್ರಬುದ್ಧತೆಯಿಂದ ತಾವು ಇಲ್ಲಿ ಯಾವ ಅಶಾಂತಿಗೂ ಯಾವ ನೆಮ್ಮದಿಗೂ ಎಷ್ಟೋ ತೀಕ್ಷ್ಣವಾದಂತಹ ಗುರಿ, ವಿಶೇಷ ಸಮುದಾಯವನ್ನು ಗುರಿ ಮಾಡಿ ಅವರು ಹೇಳಿದ ಮಾತುಗಳಿಗೂ ತಾವು ಸಂಯಮವನ್ನು ಕಳೆದುಕೊಳ್ಳದೆ ಏನು ಒಂದು ಪ್ರಬುದ್ಧತೆಯನ್ನು ತಾವು ಬೆಳೆದಿದ್ದೀರಿ. ಅದಕ್ಕೆ ವಿಶೇಷವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಈ ಏನು ವಿಚಿತ್ರಕಾರಿ ಶಕ್ತಿಗಳಿದೆ ಈ ದೇಶವನ್ನ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅಥವಾ ಈ ದೇಶದಲ್ಲಿರುವಂತಹ ಸಹಿಷ್ಣುತೆ, ಸಾಮರಸ್ಯ, ಸರ್ವೋದಯದ ಈ ಪರಿಕಲ್ಪನೆ ಇದೆ, ಅದಕ್ಕೆ ಹೊಡೆದು ಪೆಟ್ಟನ್ನು ಕೊಡುವಂತಹ ಶಕ್ತಿಗಳನ್ನ ಎದುರಿಸುವ ಒಂದು ದೊಡ್ಡ ಹೋರಾಟ ಬಿಜಾಪುರದಿಂದನೇ ಪ್ರಾರಂಭ ಆಗ್ತದೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಜನ ಬೀದಿಗೆ ಬಂದು ಸಂಘರ್ಷ ಮಾಡುವ ಮುಖಾಂತರ ಇಡೀ ದೇಶಕ್ಕೆ ಒಂದು ನಾಂದಿ ಹಾಡ್ತಾರೆ ಅಂತ ನನ್ನ ಆಶಯದೊಂದಿಗೆ, ಯಾಕಂದ್ರೆ ಬಹಳಷ್ಟು ಐತಿಹಾಸಿಕ ಸಂಗತಿಗಳಿಗೆ ಕಾರಣವಾದಂತಹ ಗಂಡು ಮೆಟ್ಟಿದ ಭೂಮಿ ಇದು ವಿಜಯಪುರ ಜಿಲ್ಲೆ. ಹಾಗಾಗಿ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಇವತ್ತು ಬಿಜಾಪುರ ಜಿಲ್ಲೆಗೆ ಬಂದು. ನಾನು ನನ್ನ ತಂಡದ ಜೊತೆಗೆ ನಮ್ಮ ಇಲಾಖೆಯ ಉಪಾಧ್ಯಕ್ಷರು, ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನಿರ್ದೇಶಕರಾಗಿರ್ತಕ್ಕಂಥ ಸಿರಾಜ್ ಅಹಮದವರು ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಸೋದರರು ನಮ್ಮ ಇರ್ಷಾದ್ ಅಹಮದ್ ಅವರು ಮತ್ತು ಸೋದರಿ ಕಾರ್ಯದರ್ಶಿಯಾಗಿದ್ದ ರಸಿಯಾ ಅವರು, ಅಹಿಂದ ನಾಯಕಿಯಾಗಿರ್ತಕ್ಕಂಥ ಸುಜಾತ, ಇವರ ಜೊತೆಗೆ ಇವತ್ತು ನಿಮ್ಮ ಜಿಲ್ಲೆಗೆ ಬಂದಿರ್ತಕ್ಕಂಥ ಹಿನ್ನೆಲೆ ಅದೇನು ಅಂತ ಹೇಳಿ ಈಗಾಗಲೇ ತಿಳಿಸಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥವರು ಈ ಜಿಲ್ಲೆಯ ಅಲ್ಪಸಂಖ್ಯಾತ ವಿಭಾಗದ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಶಬೀರ್ ಜಾಗೀರ್ದಾರ್ ಅವರೇ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ನಮ್ಮ ಖ್ಯಾತ ವಕೀಲರು ಅಣ್ಣವರಾಗಿರ್ತಕ್ಕಂಥ ಚಾಂದ್ ಅವರೇ, ಮತ್ತಿಬ್ಬರು ವಕೀಲರವರೇ, ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, OBC ಅಧ್ಯಕ್ಷರೇ, ಇಬ್ರು ಬ್ಲಾಕ್ ಪ್ರೆಸಿಡೆಂಟ್ಸ್ ಕೂಡ ಬಂದಿದ್ದಾರೆ, ಮತ್ತೆಲ್ಲ ಬಹಳಷ್ಟು ಜನ ಹಿರಿಯರು ಕೂಡ ಇದ್ದಾರೆ. ಇವತ್ತು ನಾವು ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ನಮ್ಮ ತಂಡದ ಜೊತೆಗೆ ಬಂದಿದ್ದೀವಿ ನಿಮ್ಮ ಜಿಲ್ಲೆಗೆ. ಕಾರಣಾಂತರದಿಂದ ಬೆಳಗ್ಗೆ ನಮಗೆ ನಿಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ VCC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರು ನನಗೂ ಅವ್ರಿಗೂ ಬಹಳ ವರ್ಷಗಳಿಂದ ಒಂದು ಚಿರಪ್ರಸಿದ್ಧ ಆಗಿರೋದ್ರಿಂದ ಅವ್ರು ಬೆಳಗ್ಗೆ ಫೋನ್ ಮಾಡಿದ್ರು 7:30 ಅಷ್ಟೊತ್ತಿಗೆ, 7:30 ಅಷ್ಟೊತ್ತಿಗೆ, ಮೇಡಮ್ ಅವರೇ ಈ ತರಹದ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಬೆಳಗಾಂ ಹೋಗಿ ಹೋಗಬೇಕಾಗಿರೋ ಹಿನ್ನೆಲೆಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮುಂದೂಡದಿದ್ರೆ ಒಳ್ಳೆಯದು, ಇನ್ನಷ್ಟು ದೊಡ್ಡದಾಗಿ ನಾವು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಒಂದು ಮನವಿಯನ್ನು ಕೂಡ ಮಾಡಿಕೊಂಡ್ರು. ತದನಂತರ ನಾವು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷರು ಮತ್ತು ನಮ್ಮ ಕಾರ್ಯಾಧ್ಯಕ್ಷರಾಗಿದ್ದ GC ಚಂದ್ರಶೇಖರ್ ಅವರನ್ನು ಕೂಡ ಸಂಪರ್ಕಿಸಿದಾಗ ಅವರು ಈ ಕಾರ್ಯಕ್ರಮವನ್ನ ನೀವು ರದ್ದು ಮಾಡಿ ಅಂತ ಹೇಳಿದ್ರೆ ಮುಂದೂಡಲಾಗಿದೆ ಅಂತ ಒಂದು ಹೇಳಿ ಅಂತ ಒಂದು ನಮ್ಮ ಇರ್ಷಾದ್ ಅವರು ಆ ಒಂದು ಸಂದೇಶವನ್ನ ನಮ್ಮ ಶಾಸಕರಿಗೆ ಹಿನ್ನೆಲೆಯಲ್ಲಿ ಆದ್ರೂ ಕೂಡ ನಮಗೆ ಒಂದು ಆತುರತೆ ಅಂದ್ರೆ ಬಿಜಾಪುರಕ್ಕೆ ಹೋಗ್ಬೇಕು, ನಮ್ಮ ಸೋದರರು ಎಲ್ಲರೂ ಕೂಡ ಒಂದು ಎಲ್ಲ ರೀತಿಯ ಮಾನಸಿಕವಾಗಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು ಕಾರ್ಯಕ್ರಮಕ್ಕೆ. ಅವ್ರನ್ನ ಹೋಗಿ ಭೇಟಿ ಮಾಡಬೇಕು ಅಂತ ನಮ್ಮ ಸಿರಾಜ್ ಅವರು ಬಹಳ ಒತ್ತಡ ಕೂಡ ಆಗಿತ್ತು. ನಾನು ಕೂಡ ಹಿಂದೆ ಆಯೋಗದ ಅಧ್ಯಕ್ಷರಾದಾಗ ಕೂಡ ಪದೇ ಪದೇ ಒಂದು 2-3 ಸರಿ ಬಂದಾಗ ಹಿನ್ನೆಲೆಯಲ್ಲಿ ಬಹಳಷ್ಟು ವಕೀಲರು, ನಮ್ಮ ಶಬೀರ್ ಕೂಡ ಬಹಳಷ್ಟು ಜನ ನಮ್ಮ ಜೊತೆಗೆ, ನಮ್ಮ ರಫಿ ಭಂಡಾರಿ ಮತ್ತು ಬಹಳಷ್ಟು ಸಂಘ ಸಂಸ್ಥೆಯವರು ನನ್ನ ಜೊತೆಗೆ ಆವಾಗ ಕೆಲಸ ಮಾಡಿರ್ತಕ್ಕಂಥದ್ದು ಕೂಡ ಬಹಳಷ್ಟು ಒಳ್ಳೆಯ ಒಂದು ಸಲಹೆ ಕೂಡ ಈ ನೆಲದಿಂದ ಸಿಕ್ಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೋಗೇ ಬರಬೇಕು ನಾವು ಅಂತ ಬಿಟ್ಟು ಆ ನಿಟ್ಟಿನಲ್ಲಿ ಬಂದಿದ್ವಿ, ತಡವಾಗಿ ಬಂದಿದ್ವಿ, ಕ್ಷಮೆಯನ್ನ ಕೇಳಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಇವತ್ತು ನಾವು ಬಂದಿರ್ತಕ್ಕಂಥ ವಿಷಯ ಆಲ್ ಇಂಡಿಯಾ ಕಾಂಗ್ರೆಸ್ ಸಮಿತಿಯ ಒಂದು ಸಂದೇಶದ ಮೇರೆಗೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನಾವು KPCC ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಉಪಮುಖ್ಯಮಂತ್ರಿಯಾಗಿದ್ದ DK ಶಿವಕುಮಾರ್ ಅವರ ಆದೇಶದ ಮೇರೆಗೆ
ಸಂವಿಧಾನ ಒಂದು ಯಾವ ತರ ರಕ್ಷಣೆ ಮಾಡಬೇಕು, ನಮ್ಮ ಆದ್ಯ ಕರ್ತವ್ಯ ಏನು ಅಂತ ಹೇಳಿ ಅದಕ್ಕೆ 3 ಭಾಗವನ್ನು ಮಾಡಿ, 3 ಭಾಗಕ್ಕೆ ಒಂದು ಭಾಗದಲ್ಲಿ 10 ಜಿಲ್ಲೆಯನ್ನು ಮಾಡಿ, ಒಂದು ಭಾಗಕ್ಕೆ ಅಲ್ಪಸಂಖ್ಯಾತರ ವಿಭಾಗದವರು ಅಧ್ಯಕ್ಷರಾಗಿರ್ಬೇಕು, ಇನ್ನೊಂದು ವಿಭಾಗಕ್ಕೆ ಪರಿಶಿಷ್ಟ ಜಾತಿ ಪಂಗಡದ ಸೆಲ್ ಅಧ್ಯಕ್ಷರಾಗಿರ್ಬೇಕು, ಇನ್ನೊಂದು ವಿಭಾಗಕ್ಕೆ ಹಿಂದುಳಿದ ವರ್ಗದ ಅಧ್ಯಕ್ಷತೆಯಲ್ಲಿ ಈ ಒಂದು ತಂಡವನ್ನ ಇಡೀ ರಾಜ್ಯದಂತೆ ಹೋಗಿ ಇದು ಸಂವಿಧಾನ ರಕ್ಷಣಾ ಅಭಿಯಾನವನ್ನು ನಡೆಸಬೇಕು ಅಂತ ಒಂದು ಆದೇಶವನ್ನು ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಅಬ್ದುಲ್ ಜಬ್ಬಾರ್ ಸಾಹೇಬ್ ಅವರ ಒಂದು ಆದೇಶದ ಮೇರೆಗೆ ನಾನು ಕೂಡ ಉಪಾಧ್ಯಕ್ಷ ಆಗಿದ್ದರಿಂದ ನಿಮ್ಮನ್ನೆಲ್ಲ ನೋಡಬೇಕು ಅಂತ ಒಂದು ಭಾಗ್ಯ ಸಿಗುತ್ತೆ ನನಗೆ ಅಂತ ಹೇಳ್ಬಿಟ್ಟು ಆ ಹಿನ್ನೆಲೆಯಲ್ಲಿ ನಿನ್ನೆಯಿಂದ ನಮ್ಮ ಪ್ರವಾಸವನ್ನ ಶುರು ಮಾಡಿದ್ವಿ. ಬೀದರ್ ಮತ್ತು ಗುಲ್ಬರ್ಗನ ಮುಗಿಸಿದ್ವಿ. ಬಹಳ ಅಚ್ಚುಕಟ್ಟಾಗಿ ಬಹಳಷ್ಟು ಜನ ಎಲ್ಲ ವರ್ಗದವರು SC ST OBC ಅಲ್ಪಸಂಖ್ಯಾತರು ಎಲ್ಲರೂ ಸೇರಿ ನೂಕುಲು ಆಗ ಆ ಜನ ಅಷ್ಟು ಜನ ಸೇರಿದ್ರು. ನಿಮಗೆಲ್ಲ ಗೊತ್ತಿರೋ ಹಾಗೆ ಇನ್ನು ಮುಂದೆ ಈ ಕಾರ್ಯಕ್ರಮ ಮುಂದೂಡಲಾಗಿದೆ. ನಮ್ಮ ಅಧ್ಯಕ್ಷರು ಕೂಡ ಹೇಳಿದ್ರು, ಶಬೀರ್ ಅವರು, ಮುಂದಿನ ದಿನಗಳಲ್ಲಿ ಬಹಳಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಮಾಡಲೇಬೇಕು ನಾವು. ಯಾಕಂತಂದ್ರೆ ಈ ಕಾರ್ಯಕ್ರಮದ ವಿಷಯ ಏನು ಅಂತ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವೆಲ್ಲ ಮಾಧ್ಯಮದ ಮೂಲಕ, ಟಿವಿ ಮೂಲಕ, ಪತ್ರಿಕೆಯ ಮೂಲಕ ನೀವು ಕೇಳಿರ್ತಕ್ಕಂಥದ್ದು, ಓದಿರ್ತಕ್ಕಂಥದ್ದು ಅಂದ್ರೆ ಸಂಸತ್ತಿನಲ್ಲಿ ಈ ರಾಷ್ಟ್ರದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಯಾವ ತರ ಸಂವಿಧಾನ ಮತ್ತು ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿಯ ಮಾತನ್ನು ಮಾಡಿರ್ತಕ್ಕಂಥದ್ದು. ಯಾವಾಗ ನಮ್ಮ ಸಂವಿಧಾನ ಸಂಕಟದಲ್ಲಿ ಇರುತ್ತೆ ಅದನ್ನ ರಕ್ಷಿಸುವ ಕೆಲಸ ನಮ್ಮದು, ಕಾಂಗ್ರೆಸ್ ಪಕ್ಷದ. ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ ದೇಶಕ್ಕೆ ಸ್ವತಂತ್ರ ಕೊಟ್ಟವರು ಕಾಂಗ್ರೆಸ್ ಅವರು. ಸಂವಿಧಾನ ಬರೆಯಕ್ಕೆ ಅವಕಾಶ ಕಲ್ಪಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂಲಕ ಸಂವಿಧಾನ ಬರೆಸಕ್ಕೆ ಕೊಟ್ಟಿದ್ದು ಕಾಂಗ್ರೆಸ್ ಅವರು. ಬಿಜೆಪಿ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರಕ್ಕಿರಲಿ, ಬಿಜೆಪಿ ಪಕ್ಷಕ್ಕಿರಲಿ ಯಾವುದೇ ಸಂಬಂಧನೇ ಇಲ್ಲ. ಸ್ವಾತಂತ್ರ್ಯಕ್ಕೂ ಸಂಬಂಧ ಇಲ್ಲ, ಸಂವಿಧಾನಕ್ಕೂ ಸಂಬಂಧ ಇಲ್ಲ. ಅವ್ರು ಘಟ್ಟಾಘೋಷವಾಗಿ ಹೇಳಿದ್ರೆ ನಾವು ಬಂದಿರೋದೇ ಸಂವಿಧಾನ ತಿದ್ದುಪಡಿ ಮಾಡಕ್ಕೆ, ನಾವು ಬಂದಿರೋದೇ ರಿಸರ್ವೇಶನ್ ತೆಗೆಯಕ್ಕೆ ಅಂತ ಆ ಒಂದು ಮನಸ್ಥಿತಿಯಲ್ಲಿ ಬಂದು ಆ ಮನಸ್ಥಿತಿಯ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ಅವಾಗ ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರ ಒಂದು ಭಾಷಣದ ಮೂಲಕ ಎಷ್ಟು ಸಾರಿ ನೀವು ಅಂಬೇಡ್ಕರ್ ಅಂತ ಹೇಳ್ತೀರಾ, ಇಷ್ಟು ಬಾರಿ ನೀವು ದೇವರನ್ನ ಜ್ಞಾಪಿಸ್ಕೊಳ್ರಿ, ನೀವು ಸರ್ವಕ್ಕೆ ಹೋಗ್ತೀರಾ ಅಂತ ಹೇಳಿ ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿಯಾಗಿ ಮಾತನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ರಾಜ್ಯಸಭೆಯಲ್ಲೂ ಕೂಡ ನಮ್ಮ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೂ ಕೂಡ ಅಲ್ಲೂ ಕೂಡ ಬಿಜೆಪಿಯ ಸಂಸದರು ಅವಹೇಳನಕಾರಿ ಮಾತನ್ನು ಮಾಡಿ ಅವರಿಗೆ ನೂಕುಲು ಹಾಗೆ ಅವ್ರಿಗೆ ತೂಕುವ ಒಂದು ಪ್ರಯತ್ನ ಕೂಡ ಮಾಡಿರ್ತಕ್ಕಂಥದ್ದು. ಇದನ್ನೆಲ್ಲ ಏನ್ ತೋರಿಸುತ್ತೆ ಅಂದ್ರೆ ಅವ್ರ ಮನಸ್ಥಿತಿ ತೋರಿಸ್ತಾ ಇದೆ. ಅವ್ರು ಏನಾದ್ರೂ ಆಗ್ಲಿ ನಾವು ಇವತ್ತು ನಾವು ತೀರ್ಮಾನ ಮಾಡಿದನ್ನ ತೀರಿಸ್ತೀವಿ ಅಂತ ಹೆಜ್ಜೆನ ತಗೊಂಡಿರ್ತಕ್ಕಂಥದ್ದು. ಹಾಗಾಗಿ ಬಂಧುಗಳೇ, ನಮ್ದು ಆದ್ಯ ಕರ್ತವ್ಯ ಸಂವಿಧಾನವನ್ನ ರಕ್ಷಿಸುವುದು, ಸಂವಿಧಾನಕ್ಕೆ ಕೈಯನ್ನ ಮುಟ್ಟಬಾರದವರು. ಆ ನಿಟ್ಟಿನಲ್ಲಿ ನಾವು ಅವರಿಗೆ ನಿಲ್ಲಿಸಬೇಕು. ನಾವು ಅವರಿಗೆ ಇಡೀ ರಾಜ್ಯದಲ್ಲಿ ನಾವು ಸಂವಿಧಾನ ನಮ್ಮದು, ದೇಶ ನಮ್ಮದು, ಸಂವಿಧಾನ ಇದ್ರೆ ನಾವು ನಮ್ಮಿಂದ ಸಂವಿಧಾನ ಅಲ್ಲ, ಸಂವಿಧಾನದಿಂದ ನಾವು ಇವತ್ತೇನಾದ್ರೂ ನಾವು ಬದುಕ್ತಾ ಇದ್ದೀವಿ ಅಂದ್ರೆ ಆ ಬದುಕುವ ಹಕ್ಕನ್ನು ಕೂಡ ಸಂವಿಧಾನದ ಮೂಲಕ ನಮಗೆ ಸಿಕ್ಕಿರ್ತಕ್ಕಂಥದ್ದು. ನಾನು ಏನಾದ್ರೂ ನೀವು ಎದುರುಗಡೆ ನಿಂತು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅದನ್ನು ಕೂಡ ಸಂವಿಧಾನದ ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕು ಅದು. ಈ ತರ ನಾನಾ ರೀತಿಯ ಹಕ್ಕು ನಮಗೆ ಇವನ್ ನಾವು ಸಾಯ್ತೀವಿ ಅಂತ ಏನಾದ್ರೂ ನೇಣು ಹಾಕೋಕ್ಕೆ ಅಥವಾ ನಾವು ವಿಷ ಕುಡಿದು ಸಾಯ್ತೀನಿ ಅಂದ್ರೆ ಅದಕ್ಕೂ ಕೂಡ ಸಂವಿಧಾನ ನಮಗೆ ಅವಕಾಶ ಕೊಟ್ಟಿಲ್ಲ. ನಿನಗೆ ನಿನ್ನ ಜೀವನವನ್ನ ತಡ್ಕೊಳ್ಳೋ ಹಕ್ಕಿಲ್ಲ, ನಿನಗೆ ನೀನು ಬದುಕಬೇಕು ಅಂತ ಕೂಡ ಅಂತಹದೊಂದು ಹಕ್ಕನ್ನ ಕೊಡಿ. ಬದುಕಿಸೋಕೆ, ಸಾಯೋದನ್ನ ನಿಲ್ಲಿಸಕ್ಕೆ ಆ ಹಕ್ಕನ್ನು ಕೊಡುವ ಸಂವಿಧಾನವನ್ನ ನಾವು ರಕ್ಷಣೆ ಮಾಡಬೇಕು. ಸಂವಿಧಾನ ಇದ್ರೆ ನಾವು ನಮ್ಮಿಂದ ಸಂವಿಧಾನ ಅಲ್ಲ. ಹಾಗಾಗಿ ಈ ದೇಶದ ಅಭಿವೃದ್ಧಿ ಇರಲಿ, ಈ ದೇಶದ ನೆಮ್ಮದಿ ಇರಲಿ, ಸಮಾಜದಲ್ಲಿ ಪ್ರೀತಿ, ವಿಶ್ವಾಸ, ಸೌಹಾರ್ದ ನಮ್ಮದಿಂದ ಬದುಕಬೇಕು ಅಂತಂದ್ರೆ ಎಲ್ಲರೂ ಸೇರಿ ನಾವು ಒಗ್ಗೂಡಿಸಿ SC ST ಸೆಲ್ ಇರಲಿ, OBC ಸೆಲ್ ಇರಲಿ, ಅಲ್ಪಸಂಖ್ಯಾತರು ನಾವೆಲ್ಲ ಒಂದು ಮುಷ್ಟಿಯಾಗಿ ಒಗ್ಗಟ್ಟಾಗಿ ನಾವು ಇದನ್ನ ಹೋರಾಟವನ್ನು ಮಾಡಿ ನಿಲ್ಲಿಸಬೇಕಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ನಾವು ಜನವನ್ನು ಸೇರಿ ಯಾವ ತರ
ಹೋಗ್ಬೇಕು ಅಂತ ಆ ನಿಟ್ಟಿನಲ್ಲಿ ಇವತ್ತು ನಾವು ಪೂರ್ವಭಾವಿ ಸಭೆಗೆ ಇವತ್ತು ಹೋಗ್ಬೇಕು ಅಂತ ನಮ್ಮ ಪ್ರಧಾನ ಕಾರ್ಯ ನಮ್ಮ ಉಪಾಧ್ಯಕ್ಷರಾಗಿದ್ದ ಸಿರಾಜ್ ಅವರು ಹೇಳಿರೋ ಹಿನ್ನೆಲೆ ನಾವೆಲ್ಲ ಇವತ್ತು ಬಂದಿದ್ದೀವಿ. ಈ ಕಾರ್ಯವನ್ನ ನಾವು ಇಲ್ಲಿಗೆ ನಿಲ್ಲಿಸಬಾರ್ದು. ತಾಲೂಕು ಮಟ್ಟದಲ್ಲೂ ಮತ್ತು ಪಂಚಾಯತ್ ಮಟ್ಟದಲ್ಲೂ ಕೂಡ ಜನರಿಗೆ ತಿಳಿ ಹೇಳಬೇಕು. ನಮಗೆ ಒಂದು ನಾನಾ ರೀತಿಯ ಷಡ್ಯಂತ್ರನ ಹೇಳಿ ಸಮಾಜಕ್ಕೆ ಒಡೆದು ಆಡುವ ನೀತಿಯನ್ನ ಯಾವ್ದೋ ಬ್ರಿಟಿಷರು ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ಮಾಡಲ್ಪಟ್ಟಿರ್ತಕ್ಕಂಥದ್ದು. ನಾವು ಸಮಾಜವನ್ನ, ನಮ್ಮ ದೇಶವನ್ನ, ನಮ್ಮ ರಾಜ್ಯವನ್ನ ಹೊಡೆಯಕ್ಕೆ ಕೊಡಬಾರ್ದು. ನಾವೆಲ್ಲ ಒಗ್ಗಟ್ಟಾಗಿ ಪ್ರದರ್ಶಿಸುವ, ನಾವು ನಮ್ಮ ಸಂವಿಧಾನ, ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕು ಅಂತಂದ್ರೆ ಸಂವಿಧಾನವನ್ನ ರಕ್ಷಣೆ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಾವು ಬಂದಿದ್ವಿ. ಮುಂದಿನ ದಿನಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಹಿರಿಯರು ಹೇಳಿರ್ತಕ್ಕ ಮಾತನ್ನು ಕೂಡ ನಾನು ಗಮನಿಸಿದ್ದೀನಿ. ಇದನ್ನ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಜಬ್ಬಾರ್ ಅವರಿಗೂ, ನಮ್ಮ ಉಪಮುಖ್ಯಮಂತ್ರಿ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೂ ಕೂಡ ನಿಮ್ಮ ಸಂದೇಶವನ್ನ ನಾನು ತಿಳಿಸ್ತೀನಿ, ಜವಾಬ್ದಾರಿಯುತದ ಒಂದು ಹಿನ್ನೆಲೆಯಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಾನು ಇಲ್ಲಿ ಈ ಜಿಲ್ಲೆಯಲ್ಲೂ ಕೂಡ ಒಂದು ಅಭಿವೃದ್ಧಿ ಪರಿಶೀಲನೆ ಸಭೆಯನ್ನು ಕೂಡ ನಡೆಸಬೇಕು ಅಂತ ಕೂಡ ಒಂದು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ನಾವೆಲ್ಲ ನೋಡಿರ್ತಕ್ಕಂಥ ಆಯೋಗದ ಅಧ್ಯಕ್ಷನಾದಾಗ ಇದನ್ನ ನನಗೆ, ನಾನು ವಿಧಾನ ಪರಿಷತ್ ಶಾಸಕರಾಗಿ ಇಡೀ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ಹೋಗಿ ನಾವು ಪ್ರಗತಿ ಪರಿಶೀಲನೆ ಮಾಡಬಹುದು. ನಮ್ಮ ಜನಾಂಗ ಇವೆಲ್ಲವೂ ಸೇರಿ, ಹಿಂದೂ, ಮುಸ್ಲಿಂ, ಕ್ರೈಸ್ತರು ಅದೆಲ್ಲವೂ ಸೇರಿ ನನ್ನ ಜನ ಅಂತ ನಾನು ತಿಳಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಗಾಗ ನಿಮ್ಮ ಜಿಲ್ಲೆಗೆ ಬರ್ತೀನಿ ಅಂತ ಹೇಳಿ ನಮ್ಮ ಶಬ್ಬೀರ್ ಬಹಳ ಚತುರವಾದ ಒಬ್ಬ ಸಂಘಟಿತ. ಅವನು ಬರೀ ಒಂದು ಮಾತಾಡಿದ ತಕ್ಷಣ ಇಷ್ಟು 50ರಿಂದ ಹೆಚ್ಚು ಜನವನ್ನು ಕೂಡ ಸೇರಿಸಿದ್ದಾರೆ. ಇಂಥವನ್ನ ನಾವು ಇನ್ನು ನಾವೆಲ್ಲರೂ ಸೇರಿ ಬಲಪಡಿಸ್ತೀವಿ ಅಂತ ಕೂಡ ನಾವು ಸಂದೇಶ ಕೂಡ ನಮಗೆಲ್ಲ ಹೇಳಿ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟು ನಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.